ಹೆತ್ತವರಿಗೆ ಮಕ್ಕಳೇ ಒಂದು ರೀತಿ ಕಂಟಕ ಆಗ್ಬಿಟ್ರೆ ಇನ್ಮೇಲೆ ಮಕ್ಕಳನ್ನ ಇರಬೇಕಾ ಅಂತ ಪ್ರಶ್ನೆ ಬಂದ್ಬಿಡುತ್ತೆ ಇತ್ತೀಚೆಗೆ ಆಗ್ತಾ ಇರುವಂಥ ಪ್ರಕರಣಗಳಲ್ಲಿ. ಯಾಕೆ ಅಂತಂದರೆ ಆಸ್ತಿಗೋಸ್ಕರ ಮಗನಿಂದಲೇ ತಂದೆಯ ಹತ್ಯೆಯಾಗಿರುವಂಥ ಪ್ರಕರಣ ಇದು. ಬೆಂಗಳೂರಿನಲ್ಲಿ ಚಾಕು ಇರಿತದಿಂದ ಮುನಿಕೃಷ್ಣ 70 ವರ್ಷ ತಮ್ಮ ಜೀವನದ ಕೊನೆಯ ಘಟ್ಟದಲ್ಲಿದ್ದಾನೆ. ಬೆಂಗಳೂರಿನ ಇಂದಿರಾನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಆಸ್ತಿಗೋಸ್ಕರ ತಂದೆಯನ್ನೇ ಹತ್ಯೆಗೈದಿರುವಂಥ ಮಾಹಿತಿ ಈಗ ಪ್ರಾಥಮಿಕವಾಗಿ ಪೊಲೀಸರಿಂದ ಸಿಗ್ತಾ ಇದೆ. ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ ಪೊಲೀಸರು. ಕೊನೆಯ ಹಂತದಲ್ಲಿರುವಂಥ ತಂದೆಯನ್ನ ಆಸ್ತಿಗೋಸ್ಕರ ಕೊಲೆ ಮಾಡೋ ಮಟ್ಟಕ್ಕೆ ಹೋಗ್ತಾನೆ ಅಂತಂದರೆ ಅವನು ಯಾರ್ರೀ? ಮಗ ಅಂತ ಕರಿಬೇಕಾ? ಅವನನ್ನು ಏನಂತ ಕರಿಬೇಕಿಂತವ್ರನ್ನೆಲ್ಲ? ಸಮಾಜದಲ್ಲಿ ಎಂತೆಂಥವ್ರಿದ್ದಾರೆ ಅಂತ ಯೋಚನೆ ಮಾಡ್ಕೊಳ್ಳಿ. ಪಾಪ ಎಷ್ಟೆಲ್ಲ ಕಷ್ಟಪಟ್ಟು ಮಗನಿಗೋಸ್ಕರನೇ ಆಸ್ತಿ ಮಾಡಿರ್ತಾರೆ, ಆದರೆ ಅದೇ ಆಸ್ತಿಗೋಸ್ಕರ ಅಪ್ಪನನ್ನೇ ಕೊಲೆ ಮಾಡ್ತಾರೆ ಮಕ್ಕಳು. ಏನಾಗ್ತಾ ಇದೆ ಅಂತ ಸಮಾಜದಲ್ಲಿ, ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಸಮಾಜದಲ್ಲಿ ಇಂಥವ್ರು ತಲೆ ಎತ್ತಕ್ಕೆ ಬಿಡಬಾರ್ದು. ಒಂದೊಂದು ಸಲ ಈ ಮಕ್ಕಳನ್ನು ಇಂಥವೆಲ್ಲ ಆದಾಗ ಆಸ್ತಿಯನ್ನು ಸರ್ಕಾರಗಳೇ ಮುಟ್ಕೋಲು ಹಾಕ್ಕೊಂಡ್ಬಿಡ್ಬೇಕು, ಇಲ್ಲ ಯಾವುದಾದ್ರೂ ಅನಾಥಾಶ್ರಮ ಕೊಟ್ಬಿಡ್ಬೇಕು. ಅವನಿಗೆ ಸಿಗಬಾರ್ದು ಅದು. ಹೆತ್ತವರು ನೀನು ನೋಡ್ಕೊಳ್ಳೋಕ್ಕಾಗದೆ ಆಸ್ತಿಗೋಸ್ಕರ ಅವ್ರನ್ನ ಕೊಲೆ ಮಾಡಿದೆಯಾ ಅನ್ನೋದೇ ಆದರೆ ನಿನಗೆ ಆಸ್ತಿನೇ ಸಿಗೋದಿಲ್ಲ. ಅದನ್ನು ಅನಾಥಾಶ್ರಮಕ್ಕೋ ಅಥವಾ ಇನ್ಯಾವುದಕ್ಕೋ ಸರ್ಕಾರ ತನ್ನ ಸುಪರ್ದಿಗೆ ತೊಗೊಂಡ್ಬಿಟ್ಟು ಇಂಥವ್ರನ್ನ ಒಳಗಡೆಗೆ ಹಾಕಬೇಕು, ಕಿರು ಅಂತೇಳಿ ಜೈಲಲ್ಲಿ. ಅವಾಗ ಸರಿಯಾಗುತ್ತೆ. ಯಾಕಂದರೆ ಆಸ್ತಿಗೋಸ್ಕರ ಸಾಯಿಸೋದು, ಆಮೇಲೆ ಹೋಗೋದು, ಜೈಲಲ್ಲಿರೋದು, ಶಿಕ್ಷೆ ಅನುಭವಿಸಿ ಬಂದ್ಬಿಡೋದು, ಆಮೇಲೆ ಆಸ್ತಿ ಇರುತ್ತೆ ಅಲ್ವಾ? ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಭಾಳ ಬೇಸರ ಆಗುವಂಥ ಸುದ್ದಿ. ಬೆಳಗ್ಗೆ ಬೆಳಗ್ಗೆ ಈ ಥರ ಸುದ್ದಿಗಳನ್ನು ಕೇಳಿದಾಗ ಯಾರು ಇವನು, ಏನು ಕತೆ, ಇವನ ಹಿನ್ನೆಲೆ ಏನು, ಏನು ಕೆಲಸ ಮಾಡ್ತಿರ್ಲಿಲ್ವಾ, ಏನು ಕತೆ ಒಂದು? ನಗರದಲ್ಲಿರುವಂತ ಮನೆಯಲ್ಲಿ ತಂದೆಯನ್ನೇ ಮಗ ಕೊಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ನಿನ್ನೆ ರಾತ್ರಿ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾದಂತ ವಿಚಾರಕ್ಕೆ ತಂದೆಗೆ ಚಾಕುವಿನಿಂದ ಹಿಡಿದು ಕೊಲೆ ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಈಗಾಗಲೇ ಘಟನೆ ಸಂಬಂಧಪಟ್ಟಂತೆ ಇಂದಿರಾನಗರ ಪೊಲೀಸರು ಒಂದು ಕೊಲೆ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಆಸ್ತಿಯ ವಿಚಾರವಾಗಿ ಗಲಾಟೆ ಮಾಡಿ ತಂದೆಗೆ ಚಾಕು ಇರಿದಿರುವಂತ ವಿಚಾರ ಗೊತ್ತಾಗಿರುವಂತದ್ದು. ಸದ್ಯ ಮೋಹನ್ ಕುಮಾರ್ನನ್ನ ಬಂಧನ ಮಾಡಿರುವಂತ ಇಂದಿರಾನಗರ ಪೊಲೀಸರು ಹೆಚ್ಚಿನ ತನಿಖೆಯನ್ನು ಒಳಪಡಿಸುವ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಇರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದ ಅನ್ನುವಂತ ಕಾರಣಕ್ಕಾಗಿ ಆ ಆಸ್ತಿಯೆಲ್ಲವೂ ಕೂಡ ಮೊಮ್ಮಕ್ಕಳಿಗೆ ವಿಲ್ ಮಾಡಿದ್ದ ಅನ್ನುವಂತ ಕೋಪಕ್ಕೆ ಈ ರೀತಿ ಚಾಕು ಇರಿದು ಕೊಲೆ ಮಾಡಿರುವಂತ ವಿಚಾರ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂತದ್ದು. ಸದ್ಯ ಆರೋಪಿಯನ್ನ ಬಂಧನ ಮಾಡಿರುವಂತ ಪೊಲೀಸರು ಕಸ್ಟಡಿಗೆ ತಡೆದು ಮತ್ತಷ್ಟು ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂತದ್ದು. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.